Dear friends, welcome to Gnana Gangotri's Inquest Current Affairs, and this is class number 385 in this series. ಇವತ್ತಿನ ತರಗತಿಯಲ್ಲಿ 20 ಮತ್ತು 21ನೇ ಜನವರಿ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಲಾಗಿರುತ್ತೆ. At the end of the presentation, we will have given inquest challenge quiz. Idralli first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of inquest challenge number 349. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಮೊದಲನೇ ಕ್ವೆಶ್ಚನ್ಗೆ ಸರಿಯಾದ ಉತ್ತರವನ್ನ ಕೊಟ್ಟಿರೋದಿಲ್ಲ. ಕಾರಣ ಏನು ಅಂದ್ರೆ ನೀವು ಪ್ರಶ್ನೆಯನ್ನ ಸರಿಯಾಗಿ ಓದಿರೋದಿಲ್ಲ. ಇಲ್ಲಿ ನಾಟ್ ಅಂತ ಕೊಟ್ಟಿದ್ದೇವೆ, ಅಂದ್ರೆ ಯಾವುದು ಈ ಮಿಷನ್ ನ ಹೆಸರು ಅಲ್ಲ ಅಂತ ನಾವು ಕೊಟ್ಟಿದ್ದೇವೆ. ಸೊ ದಯವಿಟ್ಟು ಪ್ರಶ್ನೆಗಳನ್ನ ಸರಿಯಾಗಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲೂ ಕೂಡ ನಾವು ಇದೇ ಮಿಸ್ಟೇಕ್ಸ್ ನ ಮಾಡ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಟ್ಟಿರ್ತಕ್ಕಂಥವ್ರು ರೋಜಾ, ಗುರು ಮತ್ತೆ ಸನಾತನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ 2022 ಅಂದ್ರೆ 2022ರ ಶಿಕ್ಷಣದ ವಾರ್ಷಿಕ ಸ್ಥಿತಿ ವರದಿಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ವರದಿಯ ಬಗ್ಗೆ ನಮಗೆ ಜನರಲ್ ಸ್ಟಡೀಸ್ ಅಲ್ಲಿ ನೇರವಾಗಿ ಪ್ರಶ್ನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಜುಕೇಶನ್ ರಿಲೇಟೆಡ್ ಏನಾದ್ರೂ ಎಸ್ಸೆ ರೈಟಿಂಗ್ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಬಂದಾಗ ಕಂಪಲ್ಸರಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಬಳಸಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ಕೆಲವೊಂದು ಫೈಂಡಿಂಗ್ಸ್ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಚಿತ್ರದಲ್ಲಿ ಮಿಸ್ ಆಗಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಒಳಗಡೆ ಸ್ಲೈಡ್ಸ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರೋದು ನೆನಪಿರ್ಲಿ 2022ರ ನಮ್ಮ ಒಂದು ಎಜುಕೇಶನ್ ರಿಪೋರ್ಟ್ ಅಥವಾ ನಮ್ಮ ಶಿಕ್ಷಣದ ಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ನಾವು ಮೋಸ್ಟ್ ಆಫ್ ದಿ ಪ್ಲೇಸಸ್ ಅಲ್ಲಿ 2018ರ ವರದಿಯೊಂದಿಗೆ ಕಂಪೇರ್ ಮಾಡಿಕೊಂಡು ಏನ್ ಬದಲಾವಣೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಮೊದಲನೇದಾಗಿ ಅಟೆಂಡೆನ್ಸ್ ಅಂದ್ರೆ ಹಾಜರಾತಿ ಪ್ರಮಾಣ ಎಷ್ಟಿದೆ ಅಂತ ನಮ್ಮ ದೇಶದಾದ್ಯಂತ ನಾವು ನೋಡಿದಾಗ 72% ಅಟೆಂಡೆನ್ಸ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಟೋಟಲ್ ಕಂಟ್ರಿ ಆವರೇಜ್ ಅಥವಾ ಸರಾಸರಿ ಆಗಿರುತ್ತೆ. ಸೊ ನಾವು ಬರೀ ಕರ್ನಾಟಕ ರಾಜ್ಯವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಶಾಲೆಗಳಲ್ಲಿ ಹಾಜರಾತಿ ಬಂದು 80ರಿಂದ 90% ಅಷ್ಟು ಅಟೆಂಡೆನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಶಾಲೆಗಳಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳು ಅಥವಾ ಸ್ಕೂಲ್ ಫೆಸಿಲಿಟೀಸ್ ಅಂತ ನಾವೇನ್ ಕರಿತೇವೆ, ಸೊ ಟಾಯ್ಲೆಟ್ಸ್ ಫಾರ್ ಗರ್ಲ್ಸ್ ಅಂದ್ರೆ ಹೆಣ್ಣು ಮಕ್ಕಳ ಶೌಚಾಲಯಗಳು 68.4% ಸ್ಕೂಲ್ಸ್ ಗಳಲ್ಲಿ ಈ ಒಂದು ಶೌಚಾಲಯಗಳು ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ದಟ್ ಈಸ್ ಇನ್ ವರ್ಕಿಂಗ್ ಕಂಡೀಷನ್. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಕಡೆ ಶೌಚಾಲಯಗಳು ಇರುತ್ತೆ, ಸೊ ಅದರಲ್ಲಿ ವಾಟರ್ ಕನೆಕ್ಷನ್ ಇರಲ್ಲ, ಟ್ಯಾಪ್ಸ್ ಇರಲ್ಲ, ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯೂಸಬಲ್ ಟಾಯ್ಲೆಟ್ 68.4% ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಲೈಬ್ರರೀಸ್ ಅಥವಾ ಗ್ರಂಥಾಲಯಗಳನ್ನ ನಾವು ತೆಗೆದುಕೊಂಡಾಗ 44% ಸ್ಕೂಲ್ಸ್ ಗಳಲ್ಲಿ ಗ್ರಂಥಾಲಯಗಳನ್ನ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ಲೇ ಗ್ರೌಂಡ್ ಅಥವಾ ಕ್ರೀಡಾಂಗಣಗಳನ್ನ ತೆಗೆದುಕೊಂಡಾಗ 68.9% ಶಾಲೆಗಳಲ್ಲಿ ಆಟದ ಮೈದಾನಗಳಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಟ್ಯೂಷನ್ಸ್ ನ ಎಷ್ಟು ಜನ ಸೀಕ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ದೇಶದಾದ್ಯಂತ 30.5% ಅಷ್ಟು ಜನ ಟ್ಯೂಷನ್ಸ್ ಬೇಕು ಅಂತ ಟ್ಯೂಷನ್ಸ್ಗೆ ಒಲವನ್ನ ತೋರಿಸ್ತಾ ಇದ್ದಾರೆ. ಸೊ 2010ರಲ್ಲಿ ಇದು ಬರೀ 22.5% ಇದ್ದಿದ್ದು ಈಗ 30.5%ಗೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಒಂದು NGO ಈ ಒಂದು ವರದಿಯನ್ನ ಕೊಟ್ಟಿರುತ್ತೆ. ಆ NGO ಅನ್ನ ನಾವು ಪ್ರಥಮ್ ಅಂತ ಕರಿತೇವೆ. ಸೊ ಪ್ರಥಮ್ ಇದು ಎಜುಕೇಶನ್ ಸೆಕ್ಟರ್ ಅಲ್ಲಿ ರಿಸರ್ಚ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರಮುಖವಾದ NGO ಆಗಿರುತ್ತೆ. ಸೊ ಈ ಒಂದು ವರದಿ 2022ನೇ ಸಾಲಿಗೆ ಸೇರಿಸಿರ್ತಕ್ಕಂಥ ನಮ್ಮ ಒಂದು ಶಿಕ್ಷಣದ ಸ್ಥಿತಿಯ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಇನ್ನೊಂದು ಪ್ರಮುಖವಾದ ಫೈಂಡಿಂಗ್ ಏನು ಅಂದ್ರೆ ಕೊರೋನಾ ಬಿಫೋರ್ ಅಂದ್ರೆ ಬಿಫೋರ್ ಕೊರೋನಾ ಮತ್ತೆ ಆಫ್ಟರ್ ಕೊರೋನಾ ಅಂದ್ರೆ ಈ ಒಂದು ಸಾಂಕ್ರಾಮಿಕ ರೋಗದ ನಂತರ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಹೆಚ್ಚಾಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಬಟ್ ಇಲ್ಲೊಂದು ನೆಗೆಟಿವ್ ಪಾಯಿಂಟ್ ಕೂಡ ಇರುತ್ತೆ. ಸೊ ಈ ಒಂದು ಫೌಂಡೇಶನಲ್ ಸ್ಕಿಲ್ಸ್ ಅಂತ ಕರಿತೇವೆ, ಅಂದ್ರೆ ಮೂಲಭೂತ ಕೌಶಲ್ಯಗಳು ಅಂತ ಕರಿತೇವೆ. ಸೊ ಅದರಲ್ಲಿ ಎರಡನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಒಂದನ್ನು ರೀಡಿಂಗ್ ಮತ್ತೆ ಇನ್ನೊಂದನ್ನ ಅರಿಥ್ಮೆಟಿಕ್ ಅಂತ ಕರಿತೇವೆ, ಅಂದ್ರೆ ಓದುವಿಕೆ ಮತ್ತು ಸರಳ ಗಣಿತ ಶಾಸ್ತ್ರ ಅಥವಾ ಅಂಕ ಗಣಿತ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ಲರ್ನಿಂಗ್
ಲರ್ನಿಂಗ್ ಗ್ಯಾಪ್ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ ಮುಂಚೆ ಬಂದಿದ್ದಂತಹ ವರದಿಗೆ ಮತ್ತು ಈ ವರದಿಗೆ ನಾವು ಹೋಲಿಕೆ ಮಾಡಿದಾಗ ಈ ಫೌಂಡೇಶನಲ್ ಸ್ಕಿಲ್ಸ್ ಕಡಿಮೆ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಒಂದು ನೆಗೆಟಿವ್ ರಿಪೋರ್ಟ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಇದು ನಮ್ಮ ಶಿಕ್ಷಣದ ಒಂದು ಗುಣದ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಓವರ್ ಆಲ್ ಎನ್ರೋಲ್ಮೆಂಟ್ ಅನ್ನ ನಾವು ನೋಡಿದಾಗ ಅಂದ್ರೆ ಒಟ್ಟು ದಾಖಲಾತಿ ಅಂಕಿ ಅಂಶಗಳನ್ನ ನಾವು ನೋಡಿದಾಗ, ಸೊ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಅಟೆಂಡೆನ್ಸ್, ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಕ್ಕಂಥದ್ದು ಅಡ್ಮಿಷನ್ಸ್ ಅಥವಾ ದಾಖಲಾತಿ ಪ್ರಮಾಣವನ್ನ ನಾವು ನೋಡಿದಾಗ 2022ರಲ್ಲಿ 98.4% ಗೆ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಇನ್ ದಿ ಏಜ್ ಗ್ರೂಪ್ ಆಫ್ 6 to 14 years, ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಲ್ಲಿ ದಾಖಲಾತಿ ಪ್ರಮಾಣ 98.4% ಗೆ ಏರಿಕೆ ಆಗಿರುತ್ತೆ. ಸೊ ಅದೇ 2018ರಲ್ಲಿ ಇದು 97.2% ಅಷ್ಟು ಮಾತ್ರ ಇತ್ತು. ಸೊ ಈ ಒಂದು ಸರ್ವೆಯನ್ನ 616 ರೂರಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕೈಗೊಳ್ಳಲಾಗಿರುತ್ತೆ. ಸೊ ಇದರಲ್ಲಿ 66.9 ಲಕ್ಷ ಮಕ್ಕಳನ್ನ ಸರ್ವೆ ಮಾಡುವುದರ ಮುಖಾಂತರ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನ ನೀಡಲಾಗಿರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಫೈಂಡಿಂಗ್ ಏನು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರುತ್ತೆ. ಸೊ 2022ರಲ್ಲಿ 72.9% ಅಷ್ಟು ಗವರ್ಮೆಂಟ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಿರುತ್ತೆ. ಸೊ 2018ರಲ್ಲಿ ಇದು 65.6% ಮಾತ್ರ ಇತ್ತು. ಸೊ ಅದಾದ್ಮೇಲೆ ಇನ್ನೊಂದು ವಿಶೇಷವಾದ ಫೈಂಡಿಂಗ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ಶೋಸ್ ದಿ ಕ್ವಾಲಿಟಿ ಆಫ್ ಅವರ್ ಎಜುಕೇಶನ್. ಇವಾಗ ಕ್ಲಾಸ್ 3 ಅಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಕ್ಲಾಸ್ 2 ಅಲ್ಲಿ ಇದ್ದಂತಹ ಪುಸ್ತಕವನ್ನ ಓದ್ಲಿಕ್ಕೆ ಕೊಟ್ಟಾಗ, ಅಂದ್ರೆ ಅವನು ಆಲ್ರೆಡಿ ಕ್ಲಾಸ್ 2 ಅನ್ನ ಮುಗಿಸಿ ಕ್ಲಾಸ್ 3ಗೆ ಬಂದಿರ್ತಾನೆ. ಸೊ ಕ್ಲಾಸ್ 3ಗೆ ಬಂದಾಗ ಕ್ಲಾಸ್ 2 ಅಂದ್ರೆ ತರಗತಿ 2ರ ಪುಸ್ತಕಗಳನ್ನ ಕೊಟ್ಟಾಗ ಎಷ್ಟು ಪರ್ಸೆಂಟೇಜ್ ಜನರು ಅದನ್ನ ಓದ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂದ್ರೆ ಬರೀ 20.5% ಜನ ಮಾತ್ರ ಅವ್ರು ಆಲ್ರೆಡಿ ಓದಿರ್ತಕ್ಕಂಥ ಪುಸ್ತಕವನ್ನ ಮತ್ತೆ ಓದ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಸೊ ಈ ಒಂದು ಪರ್ಸೆಂಟೇಜ್ ಕೂಡ ಡ್ರಾಪ್ ಆಗಿರುತ್ತೆ. ಸೊ 2018ರಲ್ಲಿ ಈ ಒಂದು ಸಾಮರ್ಥ್ಯ 27.3% ಇತ್ತು. ಸೊ ಇದು 7% ಅಷ್ಟು ಡ್ರಾಪ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಆಲ್ಸೋ ಶೋಸ್ ದಿ ಕ್ವಾಲಿಟಿ ಆಫ್ ಅವರ್ ಎಜುಕೇಶನ್ ಡ್ರಾಪ್ ಆಗ್ತಾ ಇರೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಗರ್ಲ್ ಚೈಲ್ಡ್ ಲಿವಿಂಗ್ ಅವೇ ಫ್ರಮ್ ದ ಸ್ಕೂಲ್ ಅಂದ್ರೆ ಶಾಲೆಯನ್ನ ತ್ಯಜಿಸ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಅದು ಕಡಿಮೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2022ರಲ್ಲಿ 2%ಗೆ ಇಳ್ದಿರೋದು ಒಂದು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಸೊ ಅದೇ 2018ರಲ್ಲಿ ಅದು 4.1% ಇತ್ತು, ಅದು 2%ಗೆ ಡ್ರಾಪ್ ಔಟ್ ಆಗಿರೋದು ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಸಂಖ್ಯೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಪರಾಕ್ ಅಂತ ಒಂದು ಕಾಂಪೊನೆಂಟ್ ಅನ್ನ ನ್ಯೂ ಎಜುಕೇಶನಲ್ ಪಾಲಿಸಿ 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ನಿಮಗೆ ವಾಟ್ ಇಸ್ ದಿ ಫುಲ್ ಫಾರ್ಮ್ ಆಫ್ ಪರಾಕ್ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಸೆಂಟರ್ ಫಾರ್ ದಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಕೈಗಾರಿಕಾ ಕ್ರಾಂತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಾನ್ ಮಾತಾಡ್ತಾ ಇರ್ತಕ್ಕಂಥ ಕೈಗಾರಿಕಾ ಕ್ರಾಂತಿ 4ನೇ ಕೈಗಾರಿಕಾ ಕ್ರಾಂತಿ ಆಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ 3 ಕೈಗಾರಿಕಾ ಕ್ರಾಂತಿಗಳು ಮುಗ್ದೋಗಿರುತ್ತೆ. ಆ 3 ಕೈಗಾರಿಕಾ ಕ್ರಾಂತಿಗಳು ಯಾವ ಡೇಟ್ ಅಲ್ಲಿ ಆಗಿತ್ತು, ಅದರ ಉದ್ದೇಶ ಏನಾಗಿತ್ತು, ಎಲ್ಲದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಅದಕ್ಕಿಂತ ಮುಂಚೆ 4ನೇ ಕೈಗಾರಿಕಾ ಕ್ರಾಂತಿಗಾಗಿ ಒಂದು ಸೆಂಟರ್ ಅಂದ್ರೆ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಕೇಂದ್ರ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂನ ವತಿಯಿಂದ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಹಾಗಿದ್ರೆ 4ನೇ ಕೈಗಾರಿಕಾ ಕ್ರಾಂತಿಗಾಗಿ ಯಾವ ಕೇಂದ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದ ಹೈದರಾಬಾದ್ ಅನ್ನ 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೈದರಾಬಾದ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು 4ನೇ ಈ ಒಂದು ಕೈಗಾರಿಕಾ ಕ್ರಾಂತಿ ಏನಿರುತ್ತೆ, ಸೊ ಇಲ್ಲಿ ಏನನ್ನ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಲ್ತ್ ಕೇರ್ ಸೆಕ್ಟರ್ ಅಂದ್ರೆ ಆರೋಗ್ಯ ವಲಯ ಮತ್ತೆ ಲೈಫ್ ಸೈನ್ಸಸ್ ಜೀವ ವಿಜ್ಞಾನಿಗಳು ಅಂತ ನಾವೇನ್ ಕರಿತೇವೆ. ಸೊ ಇವೆರಡರ ಮೇಲೆ ಕೇಂದ್ರೀಕರಿಸ್ತಕ್ಕಂತ 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರವನ್ನಾಗಿ ಹೈದರಾಬಾದ್ ಅನ್ನ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಈ ಆಯ್ಕೆಯನ್ನ ಮಾಡಿರ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಂನ ವತಿಯಿಂದ ಆಯ್ಕೆ ಮಾಡಿರ್ತಾರೆ. ಸೊ ಈ ಸೆಂಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ
C4IR ತೆಲಂಗಾಣ ಅಂತ ಕರಿತೇವೆ, ಅಂದ್ರೆ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತೆಲಂಗಾಣ ಅಂತ ಕರಿತೇವೆ. ಇದೊಂದು ಆಟೋನಾಮಸ್ ಸೆಂಟರ್ ಆಗಿರುತ್ತೆ, ಅಂದ್ರೆ ಒಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಲಾಭರಹಿತ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಮುಖಾಂತರ 4ನೇ ಕೈಗಾರಿಕಾ ಕ್ರಾಂತಿಯನ್ನ ಸಾಕಾರಗೊಳಿಸಲಾಗುತ್ತೆ. ಸೊ ಇಲ್ಲಿ ಯಾಕೆ ಇದೇ ಪ್ರದೇಶವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೊಂದು ಕಾರಣ ಇರುತ್ತೆ. ಕಾರಣ ಏನಂದ್ರೆ, ಸೊ ಈ ಒಂದು ತೆಲಂಗಾಣವನ್ನ ನಾವು ಲೈಫ್ ಸೈನ್ಸ್ ಹಾಟ್ಸ್ಪಾಟ್ ಇನ್ ಏಷ್ಯಾ ಅಂತ ಪರಿಗಣನೆ ಮಾಡ್ತಾರೆ. ಅಂದ್ರೆ ನಮ್ಮ ಒಂದು ಏಷ್ಯಾ ಖಂಡದಲ್ಲಿಯೇ ಈ ಒಂದು ಜೀವ ವಿಜ್ಞಾನಕ್ಕಾಗಿ ಇದನ್ನ ಹಾಟ್ಸ್ಪಾಟ್ ಅಂತ ಪರಿಗಣನೆ ಮಾಡ್ತಾರೆ. ಅಂದ್ರೆ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಟುವಟಿಕೆಗಳು ನಡೀತಕ್ಕಂಥ ಪ್ರದೇಶ ತೆಲಂಗಾಣ ಆಗಿರುತ್ತೆ. ಸೊ ಏನಕ್ಕೆ ಇದನ್ನ ನಾವು ಲೈಫ್ ಸೈನ್ಸ್ ಹಾಟ್ಸ್ಪಾಟ್ ಅಂತ ಕರಿತೀವಿ ಅಂದ್ರೆ, ಈ 1/3 ಆಫ್ ಗ್ಲೋಬಲ್ ವ್ಯಾಕ್ಸಿನ್ ಔಟ್ಪುಟ್ ಏನಿರುತ್ತೆ, ಅಂದ್ರೆ ಜಾಗತಿಕವಾಗಿ ಲಸಿಕೆಗಳ ಉತ್ಪಾದನೆ ಏನಿರುತ್ತೆ, ಸೊ ಅದರಲ್ಲಿ 1/3 ಭಾಗ ಅಥವಾ ಈ 1/3 ಆಫ್ ಗ್ಲೋಬಲ್ ವ್ಯಾಕ್ಸಿನೇಷನ್ ಔಟ್ಪುಟ್ ಬರ್ತಕ್ಕಂಥದ್ದು ತೆಲಂಗಾಣದ ಮುಖಾಂತರ ವ್ಯಾಕ್ಸಿನೇಷನ್ ಔಟ್ಪುಟ್ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ವ್ಯಾಕ್ಸಿನ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್, ಅಂದ್ರೆ ವಿಶ್ವದ ಲಸಿಕೆ ರಾಜಧಾನಿ ಅಂತ ಕೂಡ ಕರೀತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ದಿ ಸ್ಟೇಟ್ ಕಾಂಟ್ರಿಬ್ಯೂಟ್ಸ್ ಟು ಅಬೌಟ್ 35% ಆಫ್ ಇಂಡಿಯಾಸ್ ಫಾರ್ಮಾಸ್ಯೂಟಿಕಲ್ ಪ್ರೊಡಕ್ಷನ್, ಅಂದ್ರೆ ಈ ಒಂದು ಭಾರತ ದೇಶದಲ್ಲಿ ಈ ಔಷಧಿಗಳ ಉತ್ಪಾದನೆ ಏನಿದೆ, ಸೊ ಈ ಒಂದು ಉತ್ಪಾದನೆಯಲ್ಲಿ ತೆಲಂಗಾಣ ರಾಜ್ಯವು 35% ಔಷಧಿಗಳ ಉತ್ಪಾದನೆ ಇದೇ ರಾಜ್ಯದಲ್ಲಿ ನಡೆಯುವ ಕಾರಣದಿಂದ ಸೊ ಈ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಈ ಒಂದು ಕೇಂದ್ರವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿಯ ಕೇಂದ್ರವನ್ನಾಗಿ ಈಗ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು 18ನೇ ಕೇಂದ್ರವಾಗಿರುತ್ತೆ. ಅಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೋಸ್ಕರ ಇದು 18th ಸೆಂಟರ್ ಆಗಿ ಈ ಒಂದು ಹೈದರಾಬಾದ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕೈಗಾರಿಕಾ ಕ್ರಾಂತಿಯಲ್ಲಿ ಪ್ರಮುಖವಾಗಿ ಅವರು ಏನ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ, ಟೆಕ್ನಾಲಜಿಕಲ್ ಇನ್ಕ್ಲೂಷನ್, ಅಂದ್ರೆ ಈ ಒಂದು ಹೆಲ್ತ್ ಕೇರ್ ಸೆಕ್ಟರ್ ನಲ್ಲಿ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ತಕ್ಕಂಥ ರೆವಲ್ಯೂಷನ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಏನು, 4ನೇ ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನು? ಸೊ ದೇರ್ ವಿಲ್ ಬಿ ಚೇಂಜ್ ಇನ್ ವೇ ವಿ ಲಿವ್, ಅಂದ್ರೆ ನಾವು ಬದುಕ್ತಕ್ಕಂಥ ಒಂದು ವಿಧಾನ ಏನಿದೆ, ಸೊ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆ. ಅಂದ್ರೆ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ನಮ್ಮ ಬದುಕುವ ಒಂದು ಜೀವನ ಶೈಲಿ ಏನಿರುತ್ತೆ ಅದನ್ನ ಸರಳೀಕರಣಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಅಂಡ್ ದೇ ಟ್ರೈ ಟು ಕನೆಕ್ಟ್ ವಿತ್ ಈಚ್ ಅದರ್, ಅಂದ್ರೆ ಪರಸ್ಪರ ಸಂಪರ್ಕವನ್ನ ಸಾಧಿಸ್ತಕ್ಕಂಥ ಮೂಲಭೂತ ಬದಲಾವಣೆಗಳನ್ನ ಪ್ರತಿನಿಧಿಸ್ತಕ್ಕಂಥದ್ದನ್ನ 4ನೇ ಕೈಗಾರಿಕಾ ಕ್ರಾಂತಿ ಅಂತ ಕರೀತೇವೆ. ಸೊ ಇದರಲ್ಲಿ ಸಾಕಷ್ಟು ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಬಿಗ್ ಡೇಟಾ ಆಗಿರ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಆಗಿರ್ಬೋದು. ಸೊ ಇವೆಲ್ಲವನ್ನ ನಮ್ಮ ಒಂದು ಮೆಡಿಸಿನಲ್ ಸೆಕ್ಟರ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ರೆವಲ್ಯೂಷನ್ಸ್ ಗಳನ್ನ ನಾವು ನೋಡೋದಾದ್ರೆ, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಮೊದಲ ಕೈಗಾರಿಕಾ ಕ್ರಾಂತಿ ಇದು 1800ರ ದಶಕದಲ್ಲಿ ನಡೆದಿರುತ್ತೆ. ಅಂದ್ರೆ 1800 ಡಿಕೇಡ್ ಅಲ್ಲಿ ನಡೆದಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅಂದ್ರೆ, ವಾಟರ್ ಅಂಡ್ ಸ್ಟೀಮ್ ಪವರ್, ಅಂದ್ರೆ ನೀರು ಮತ್ತು ಉಗಿ ಶಕ್ತಿಯ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ಈ ಕಾಲದಲ್ಲಿ ಸ್ಟೀಮ್ ಇಂಜನ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಉಗಿ ಇಂಜನ್ ಅಂತ ನಾವೇನ್ ಕರಿತೇವೆ, ಸೊ ಇದಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಒಂದು ರೆವಲ್ಯೂಷನ್ ಆಗಿರುತ್ತೆ. ಸೊ ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದು ಅರ್ಲಿ 1900s ಅಲ್ಲಿ ನಡೆದಿರುತ್ತೆ. ಅಂದ್ರೆ 1900 ದಶಕದ ಆರಂಭದ ಅವಧಿಯನ್ನ ನಾವು ಎರಡನೇ ಕೈಗಾರಿಕಾ ಕ್ರಾಂತಿ ಅಂತ ಕರಿತೇವೆ. ಸೊ ಇಲ್ಲಿ ಪ್ರಮುಖವಾಗಿ ಅವರು ಫೋಕಸ್ ಮಾಡಿರ್ತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಫಾರ್ ಮಾಸ್ ಪ್ರೊಡಕ್ಷನ್, ಅಂದ್ರೆ ಬೃಹತ್ ಉತ್ಪಾದನೆಗಾಗಿ ವಿದ್ಯುತ್ ಅನ್ನ ಬಳಸ್ತಕ್ಕಂಥದ್ದು ಈ ಒಂದು ರೆವಲ್ಯೂಷನ್ ಆಗಿರುತ್ತೆ. ಸೊ ಮೂರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದು ಲೇಟ್ 1900s ಆಗಿರುತ್ತೆ. ಅಂದ್ರೆ 1900 ದಶಕದ ಅಂತ್ಯದ ವೇಳೆಗೆ ಆಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಏನ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅಂದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, IT ಅಂತ ನಾವೇನ್ ಕರಿತೇವೆ, ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ನಾವೇನ್ ಕರಿತೇವೆ, ಸೊ ಇದರ ಮೇಲೆ ಕೇಂದ್ರೀಕರಿಸಿರ್ತಕ್ಕಂಥ ಒಂದು ಕೈಗಾರಿಕಾ ಕ್ರಾಂತಿ ಆಗಿರುತ್ತೆ. ಸೊ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಗಾಗಿ ಭಾರತ ದೇಶದ ತೆಲಂಗಾಣದ ಹೈದರಾಬಾದ್ ನಲ್ಲಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಮಾಹಿತಿ ನಿಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡೋ ಬಾಂಗ್ಲಾದೇಶ್ ಫ್ರೆಂಡ್ಶಿಪ್ ಪೈಪ್ಲೈನ್ ಟು ಬಿ ಕಮಿಷನ್, ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಒಂದು ಪೈಪ್ ಲೈನ್ ಅನ್ನ ರಚನೆ ಮಾಡಿರ್ತಾರೆ. ಸೊ ಆ ಒಂದು ಪೈಪ್ ಲೈನ್ ಅನ್ನ ಮುಂದಿನ ತಿಂಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಆ ಪೈಪ್ ಲೈನ್ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅನ್ನೋದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮ್ಯಾಪ್ ಅನ್ನ ನಾವು ಗಮನಿಸಿದ್ರೆ, ಈ ಗ್ರೇಷ್ ಕಲರ್ ಇರ್ತಕ್ಕಂಥದ್ದು ನಮ್ಮ ಇಂಡಿಯಾ ಆಗಿರುತ್ತೆ. ಇಲ್ಲಿ ನಾವು ಚಿಕನ್ ಕಾರಿಡಾರ್ ನ ನೋಡ್ಬೋದಾಗಿರುತ್ತೆ. ಸೊ ಈ ವೈಟ್ ಕಲರ್ ಇರ್ತಕ್ಕಂಥದ್ದು ಬಾಂಗ್ಲಾದೇಶ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಸಿಲಿಗುರಿ
ಸೊ ಈ ಪೈಪ್ಲೈನ್ ಸಿಲಿಗುರಿಯಿಂದ ಸ್ಟಾರ್ಟ್ ಆಗಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಪರಬತಿಪುರ್ವರೆಗೂ ಕನೆಕ್ಟ್ ಆಗ್ತಕ್ಕಂಥ ಒಂದು ಪೈಪ್ಲೈನ್ ಆಗಿರುತ್ತೆ. ಸೊ ಇದು ಒಟ್ಟು ಎಷ್ಟು ಕಿಲೋಮೀಟರ್ ಇರುತ್ತೆ ಅಂದ್ರೆ 130 ಕಿಲೋಮೀಟರ್ ಲೆಂತ್ ಇರ್ತಕ್ಕಂಥ ಒಂದು ಪೈಪ್ಲೈನ್ ಆಗಿರುತ್ತೆ. ಸೊ ಇದನ್ನ ಮುಂದಿನ ತಿಂಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಿಂದ ಎಲ್ಲಿಗೆ ಯಾವ ಕಂಪನೀಸ್ ನ ಮುಖಾಂತರ ಆಯಿಲ್ ಅನ್ನ ಕ್ಯಾರಿ ಮಾಡುತ್ತೆ ಅಂದ್ರೆ ಅಸ್ಸಾಂ ಬೇಸ್ಡ್ ನುಮಾಲಿಗರ್ ರಿಫೈನರಿ ಲಿಮಿಟೆಡ್ ಅಂತ ಕರಿತೇವೆ. ಅಂದ್ರೆ ಅಸ್ಸಾಂ ಮೂಲದ ಒಂದು ನುಮಾಲಿಗರ್ ರಿಫೈನರಿ ಲಿಮಿಟೆಡ್ ಇರುತ್ತೆ. ಸೊ ಇದು ಎಲ್ಲಿರುತ್ತೆ ಅಂದ್ರೆ ಅಸ್ಸಾಂನ ಸಿಲಿಗುರಿಯಲ್ಲಿ ಈ ಒಂದು ರಿಫೈನರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸಿಲಿಗುರಿ ಇನ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂದ್ರೆ ಪರ್ಬತಿಪುರ್ ಡಿಪೋ ಬಾಂಗ್ಲಾದೇಶ್ ಪೆಟ್ರೋಲಿಯಂ ಕಾರ್ಪೊರೇಷನ್ಗೆ ಈ ಒಂದು ಆಯಿಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದು ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 1 ಮಿಲಿಯನ್ ಮೆಟ್ರಿಕ್ ಟನ್ ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 1 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಈ ಒಂದು ಆಯಿಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಪೈಪ್ ಲೈನ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಾಸಾಸ್ ಜಿಯೋಟೈಲ್ ಮಿಷನ್. ಸೊ ನಾಸಾದವರು ಜಿಯೋಟೈಲ್ ಮಿಷನ್ ಅಂತ ಒಂದನ್ನ ಲಾಂಚ್ ಮಾಡಿದ್ರು. ಸೊ ಇದನ್ನ ಇವಾಗ ವೇರಿಯಸ್ ರೀಸನ್ಸ್ ಇಂದ ಇದನ್ನ ಡಿಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಡಿಕಮಿಷನ್ ಮಾಡ್ತಾ ಇರುವ ಕಾರಣದಿಂದ ಇದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾಟ್ ಈಸ್ ಜಿಯೋಟೈಲ್ ಮಿಷನ್ ಅಂತ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಚಿತ್ರದ ಮುಖಾಂತರ ನಾವು ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇರಿ. ಇದು ನಮ್ಮ ಭೂಮಿ ಆಗಿರುತ್ತೆ. ಇಲ್ಲಿ ನಾವು ಸೂರ್ಯನನ್ನ ನೋಡ್ಬೋದಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಭೂಮಿಯ ಒಂದು ವಾತಾವರಣಕ್ಕೆ ತಲುಪಿದಾಗ ಭೂಮಿಯ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರಚನೆ ಆಗಿರುತ್ತೆ, ಅಂದ್ರೆ ಅಯಸ್ಕಾಂತೀಯ ಕ್ಷೇತ್ರ ರಚನೆ ಆಗಿರುತ್ತೆ. ಸೊ ಈ ಒಂದು ಅಯಸ್ಕಾಂತೀಯ ಕ್ಷೇತ್ರ ಈ ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ಫ್ಲೇರ್ಸ್ ಅಥವಾ ಸೌರ ಮಾರುತಗಳು ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ತಡೆದು ಲಿಮಿಟೆಡ್ ಅಮೌಂಟ್ ಆಫ್ ಲೈಟ್ ಅಂಡ್ ಹೀಟ್ ಅನ್ನ ಭೂಮಿ ಮೇಲೆ ಹಾದು ಹೋಗ್ಲಿಕ್ಕೆ ಬಿಡುತ್ತೆ. ಸೊ ದಿಸ್ ಇಸ್ ದ ರೀಸನ್ ವೈ ದೇರ್ ಇಸ್ ಲೈಫ್ ಆನ್ ಅರ್ತ್. ಅಂದ್ರೆ ಭೂಮಿಯ ಮೇಲೆ ಜೀವಿಗಳು ವಾಸ ಆಗ್ಲಿಕ್ಕೆ ಈ ಮ್ಯಾಗ್ನೆಟಿಕ್ ಸ್ಪಿಯರ್ ಅಥವಾ ಈ ಕಾಂತ ಕ್ಷೇತ್ರ ಅಂತ ನಾವೇನ್ ಕರಿತೇವೆ, ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಆಗಿರುತ್ತೆ. ಸೊ ಇಲ್ಲಿ ನಾವು ಭೂಮಿಯನ್ನ 2 ಶೇಡ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದು ಬೆಳಕಿರ್ತಕ್ಕಂಥ ಒಂದು ಶೇಡ್ ಆಗಿರುತ್ತೆ, ಇದು ಕತ್ತಲಿರ್ತಕ್ಕಂಥ ಒಂದು ಶೇಡ್ ಆಗಿರುತ್ತೆ. ಸೊ ಎಲ್ಲಿ ಬೆಳಕಿರ್ತಕ್ಕಂಥ ಒಂದು ಶೇಡ್ ಇರುತ್ತೆ ಅಲ್ಲಿ ಮ್ಯಾಗ್ನೆಟೋಸ್ಪಿಯರ್ ಸರ್ಕ್ಯುಲರ್ ಆಗಿರೋದನ್ನ ನಾವ್ ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು. ಸೊ ಬೆಳಕಿರ್ತಕ್ಕಂಥ ಭೂಮಿಯ ಭಾಗದಲ್ಲಿ ಈ ಮ್ಯಾಗ್ನೆಟೋಸ್ಪಿಯರ್ ಅಂತಕ್ಕಂಥದ್ದು ದುಂಡಾಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕತ್ತಲಿನ ಪ್ರದೇಶದಲ್ಲಿ ಇದು ಸ್ವಲ್ಪ ಈ ರೀತಿ ಎಕ್ಸ್ಟೆಂಡ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಜಿಯೋಟೈಲ್ ಮಿಷನ್ ಅನ್ನ ಏನಕ್ಕೆ ಲಾಂಚ್ ಮಾಡಿದ್ರು ಅಂದ್ರೆ, ಸೊ ಇದು ಯಾಕೆ ಈ ತರ ಟೇಲ್ ರೂಪದಲ್ಲಿ ಅಥವಾ ಎಕ್ಸ್ಟೆನ್ಷನ್ ಫಾರ್ಮ್ ಅಲ್ಲಿ ಇರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ನಾಸಾದವರು ಲಾಂಚ್ ಮಾಡಿದ್ದಂತಹ ಒಂದು ಮಿಷನ್ ಅನ್ನ ನಾವು ಜಿಯೋಟೈಲ್ ಮಿಷನ್ ಅಂತ ಕರೀತೇವೆ. ಸೊ ಇದನ್ನ ಇವಾಗ ಡಿಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇದು ಇದುವರೆಗೂ ಅಂದ್ರೆ 30 ವರ್ಷಗಳ ಕಾಲ ಇದು ಸರ್ವಿಸ್ ಅನ್ನ ಮಾಡಿರುತ್ತೆ. ಅಂದ್ರೆ 30 ವರ್ಷಗಳ ಸೇವೆಯೊಂದಿಗೆ ಇದನ್ನ ಇವಾಗ ಡಿಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾಸಾ ಜಕ್ಷಾದವರು ಲಾಂಚ್ ಮಾಡಿದ್ರು, ಅಂದ್ರೆ ಜಾಪನೀಸ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಮತ್ತೆ ನಾಸಾದ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ಮ್ಯಾಗ್ನೆಟೋಸ್ಪಿಯರ್ ಅಯಸ್ಕಾಂತೀಯ ಕ್ಷೇತ್ರ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಅಧ್ಯಯನ ಮಾಡ್ಲಿಕ್ಕೆ ಲಾಂಚ್ ಮಾಡಿದ್ದಂತಹ ಒಂದು ಮಿಷನ್ ಆಗಿರುತ್ತೆ. ಸೊ ಇದನ್ನ ಯಾಕೆ ಈಗ ಡಿಕಮಿಷನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಅದು ಆ ಡೇಟಾ ರೆಕಾರ್ಡರ್ ಅಂತಕ್ಕಂಥದ್ದು ಇದರಲ್ಲಿ ಫೇಲ್ಯೂರ್ ಆಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ದತ್ತಾಂಶವನ್ನ ದಾಖಲೆ ಮಾಡ್ತಕ್ಕಂಥ ಒಂದು ಡಿವೈಸ್ ಇದರಲ್ಲಿ ವಿಫಲವಾಗಿರ್ತಕ್ಕಂಥ ಒಂದು ಕಾರಣದಿಂದ ಸೊ ಇದನ್ನ ಡಿಕಮಿಷನ್ ಮಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಸರ್ವಿಸ್ಡ್ ಮೋರ್ ದೆನ್ 6 times ಲಾಂಗರ್ ದೆನ್ ಇಟ್ ವಾಸ್ ಪ್ಲಾನ್ಡ್. ಅಂದ್ರೆ ಇದು ಎಷ್ಟು ದಿನ ಅದನ್ನ ಯೋಜನೆ ಮಾಡಿದ್ರು ಅಂದ್ರೆ ಎಷ್ಟು ದಿನ ಇದು ಕಾರ್ಯಾಚರಣೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅದಕ್ಕಿಂತ 6 ಪಟ್ಟು ಹೆಚ್ಚು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 1992 ಜುಲೈ 24 ನಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಡೆಲ್ಟಾ 6925 ಮುಖಾಂತರ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಜಿಯೋಟೈಲ್ ಮಿಷನ್ ಯಾವುದರ ಭಾಗವಾಗಿರುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಟೆರೆಸ್ಟ್ರಿಯಲ್ ಫಿಸಿಕ್ಸ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅನ್ನೋದನ್ನ ನಾನು ಚಿತ್ರದ ಮುಖಾಂತರ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಇದು ನಿಮ್ಮ ನೋಟ್ಸ್ ಮೇಕಿಂಗ್ ನಾವಿಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರಿನೌಂಡ್ ಅಸ್ಸಾಮೀಸ್ ಪೋಯೆಟ್ ನೀಲಮಣಿ ಫುಕನ್ ಪಾಸಸ್ ಅವೇ. ಸೊ ಅಸ್ಸಾಮಿ ಕವಿ ಆಗಿರ್ತಕ್ಕಂಥ ನೀಲಮಣಿ ಫುಕನ್ ಅವರು ನಿಧನರಾಗಿರ್ತಾರೆ. ಸೊ ಇವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ. ಸೊ ಇವರಿಗೆ 56ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಸೊ ಅದರಿಂದ
ಇವರ ಊರು ಮತ್ತೆ ಇವರು ಬಂದಿರತಕ್ಕಂತ ಕೃತಿಗಳು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬಂದಿರುತ್ತೆ ಇನ್ ದ ಇಯರ್ 1981. ಸೊ 1981 ಅಲ್ಲಿ ಕವಿತಾ ಎಂದು ಬರೀತಕ್ಕಂತ ಒಂದು ಕವನ ಸಂಕಲನಕ್ಕಾಗಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. 1990 ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುತ್ತೆ. ಸೊ ಇವರ ಪ್ರಮುಖವಾದ ಕೃತಿಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇದು ಅಸ್ಸಾಮಿ ಭಾಷೆಯಲ್ಲಿರುತ್ತೆ, ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇವರ ನಂತರ 57ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ದಾಮೋದರ್ ಮೌಜೋರ್ ಅವರಿಗೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2023 ಅಂದ್ರೆ ಜಾಗತಿಕ ಫೈರ್ ಪವರ್ ಸೂಚ್ಯಾಂಕ 2022. ಸೊ ಈ ಒಂದು ಸೂಚ್ಯಾಂಕ ಏನನ್ನ 2023 ಈ ಒಂದು ಸೂಚ್ಯಾಂಕ ಏನನ್ನ ಸೂಚಿಸುತ್ತಂದ್ರೆ ದಿ ಪವರ್ ಆಫ್ ಆರ್ಮಿ ಅಂದ್ರೆ ಯಾವ ದೇಶದ ಸೈನ್ಯ ಅತ್ಯಂತ ಶಕ್ತಿಶಾಲಿಯಾಗಿದೆ ಅನ್ನುವ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಕ್ಕಂತ ಒಂದು ಸೂಚ್ಯಾಂಕವನ್ನ ನಾವು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಮೊದಲ 3 ಸ್ಥಾನಗಳು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಭಾರತದ ಸ್ಥಾನ ಎಷ್ಟಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ದಿ ಮೋಸ್ಟ್ ಪವರ್ಫುಲ್ ಆರ್ಮಿಯಲ್ಲಿ ನಾವು US ನಾವು ಮೊದಲನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ, 2ನೇ ಸ್ಥಾನದಲ್ಲಿ ರಷ್ಯಾವನ್ನ ನೋಡ್ಬೋದಾಗಿರುತ್ತೆ, 3ನೇ ಪ್ಲೇಸ್ ಅಲ್ಲಿ ಚೈನಾವನ್ನ ನೋಡ್ಬೋದಾಗಿರುತ್ತೆ. ಸೊ ಭಾರತ ದೇಶ 4ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎಲ್ಲ ಮಾಹಿತಿಯನ್ನ ನಾನು ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರೇರ್ ಆರೆಂಜ್ ಕಲರ್ಡ್ ಬ್ಯಾಟ್ ಸ್ಪಾಟೆಡ್ ಅಂದ್ರೆ ಒಂದು ಅಪರೂಪದ ಕಿತ್ತಳೆ ಬಣ್ಣದ ಬಾವಲಿ ಈಗ ಸಿಕ್ಕಿರುತ್ತೆ. ಸೊ ಇದು ಎಲ್ಲಿ ಸಿಕ್ಕಿರುತ್ತೆ, ಇದರ ವೈಜ್ಞಾನಿಕ ಹೆಸರೇನು, ಇದು ಯಾವ ದೇಶಗಳಲ್ಲಿ ಕಂಡು ಬರುತ್ತೆ, ಭಾರತ ದೇಶದಲ್ಲಿ ಎಲ್ಲಿ ಕಂಡು ಬರುತ್ತೆ, ಅದೆಲ್ಲ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಛತ್ತೀಸ್ಗಢನಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂದಿರುತ್ತೆ. ಸೊ ಛತ್ತೀಸ್ಗಢದಲ್ಲಿ 3 ನ್ಯಾಷನಲ್ ಪಾರ್ಕ್ಸ್ ಇರುತ್ತೆ. ಒಂದನ್ನ ನಾವು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಕಂಗೇರ್ ಘಾಟ್ ಅಥವಾ ಕಂಗೇರ್ಮತಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಈ ಒಂದು ಆರೆಂಜ್ ಕಲರ್ ಇರ್ತಕ್ಕಂಥ ಬ್ಯಾಟ್ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಇದು ಕಿತ್ತಳೆ ಬಣ್ಣದಲ್ಲಿರ್ತಕ್ಕಂಥ ಒಂದು ಬಾವಲಿ ಆಗಿರುತ್ತೆ. ಇದು ಈ ಒಂದು ಕಂಗೇರ್ ಘಾಟಿನಲ್ಲಿ ಕಂಡು ಬಂದಿರತಕ್ಕಂತ ಒಂದು ಬ್ಯಾಟ್ ಆಗಿರುತ್ತೆ. ಸೊ ಈ ಒಂದು ಕಂಗೇರ್ ಘಾಟ್ ನ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ, ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಬಾವಲಿಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ, ಇದನ್ನ ನಾವು ಪೇಂಟೆಡ್ ಬ್ಯಾಟ್ ಅಂತ ಕರಿತೇವೆ. ಅಂದ್ರೆ ಇದು ಆಕರ್ಷಣೀಯ ಬಣ್ಣವನ್ನ ಹೊಂದಿರುವುದರ ಕಾರಣದಿಂದ ಇದನ್ನ ಪೇಂಟೆಡ್ ಬಾವಲಿ ಅಂತ ಕೂಡ ಕರೀತಾರೆ. ಇದು ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡು ಬಂದಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅಂತ ಕೇಳಿದ್ರೆ ಕೆರಿವೌಲಾ ಪಿಕ್ಟಾ ಅಂತಕ್ಕಂಥದ್ದು ಇದರ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಸೊ ಇದು ಗ್ಲೋಬಲಿ ಎಂಡೇಂಜರ್ಡ್ ಅಂದ್ರೆ ಜಾಗತಿಕವಾಗಿ ಇದು ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ವರ್ಗವಾಗಿರುತ್ತೆ. ಸೊ ಇದು ಪ್ರಮುಖವಾಗಿ ಯಾವ ರಾಷ್ಟ್ರಗಳಲ್ಲಿ ಕಂಡು ಬಂದಿರುತ್ತೆ ಅನ್ನೋದನ್ನ ಇಲ್ಲಿ ಮಾರ್ಕ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ನೇಮ್ಸ್ ಆಫ್ ದಿ ಕಂಟ್ರೀಸ್. ಸೊ ಅದಾದ್ಮೇಲೆ ಭಾರತದಲ್ಲಿ ಪ್ರಮುಖವಾಗಿ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದು ಸ್ಪಾಟ್ ಆಗಿರುತ್ತೆ, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಒಡಿಶಾದಲ್ಲಿ ಮತ್ತೆ ಕಂಗೇರ್ ವ್ಯಾಲಿ ಆಫ್ ಛತ್ತೀಸ್ಗಢ ನಲ್ಲಿ ಕಂಡು ಬಂದಿರತಕ್ಕಂತ ಒಂದು ಪ್ರಾಣಿ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದನ್ನ 1982 ಅಲ್ಲಿ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಸೊ ಇದಕ್ಕೆ ಕಂಗೇರ್ ಅಂತ ಏನಕ್ಕೆ ನಾಮಕರಣ ಮಾಡಿದ್ದಾರೆ ಅಂದ್ರೆ ಕಂಗೇರ್ ರಿವರ್ ಅಂತ ಒಂದು ನದಿ ಇರುತ್ತೆ, ಅಂದ್ರೆ ಕಂಗೇರ್ ನದಿ ಇರುತ್ತೆ. ಸೊ ಈ ಒಂದು ಹೆಸರಿನ ಆಧಾರದ ಮೇಲೆ ಇದಕ್ಕೆ ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ಛತ್ತೀಸ್ಗಢನ ಬಸ್ತಾರ್ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇದು ಹೈ ಬಯೋಡೈವರ್ಸಿಟಿ ಅಂದ್ರೆ ಹೆಚ್ಚಿನ ಜೈವಿಕ ವೈವಿಧ್ಯತೆ ಇರುವ ಕಾರಣದಿಂದ ಇದನ್ನ ಬಯೋಸ್ಪಿಯರ್ ರಿಸರ್ವ್ ಅಥವಾ ಜೈವಿಕ ಮೀಸಲು ಪ್ರದೇಶ ಅಂತ ಕೂಡ ಇದನ್ನ ಗೊತ್ತುಪಡಿಸಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಛತ್ತೀಸ್ಗಢನಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಯಾವ್ದಾವ್ದು ಅಂದ್ರೆ ಕಂಗೇರ್ ವ್ಯಾಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅಂದ್ರೆ ಈ ಒಂದು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅನ್ನ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಸೊ ಅದಾದ್ಮೇಲೆ ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಅನ್ನ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರೀತಾರೆ. ಇನ್ನೊಂದು ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ, ಇನ್ನೊಂದು ಕಂಗೇರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಏಷ್ಯಾಸ್ ಫಸ್ಟ್ ಹೈಡ್ರೋಜನ್ ಮೈನಿಂಗ್ ಟ್ರಕ್ ಅಂದ್ರೆ ಏಷ್ಯಾದ ಮೊಟ್ಟ ಮೊದಲ ಈ ಒಂದು ಹೈಡ್ರೋಜನ್ ಗಣಿಗಾರಿಕೆ ಟ್ರಕ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾರ್ಯಾರು ಡೆವಲಪ್ ಮಾಡ್ತಾ ಅಂತಕ್ಕಂಥದ್ದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಅದಾನಿ ಎಂಟರ್ಪ್ರೈಸಸ್, ಅಶೋಕ ಲೇಲ್ಯಾಂಡ್ ಮತ್ತೆ ಬಲ್ಲಾಡ್ ಪವರ್ ಇವರ ಮೂವರ ಸಹಯೋಗದೊಂದಿಗೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಏಷ್ಯಾಸ್ ಫಸ್ಟ್ ಆಗಿರುತ್ತೆ, ಅಂದ್ರೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಟ್ರಕ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ 2023ರಲ್ಲಿ ಭಾರತದಲ್ಲಿ ಲಾಂಚ್ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬಲಾಡ್ ವಿಲ್ ಸಪ್ಲೈ ದಿ FCME TM ಫ್ಯೂಯಲ್ ಸೆಲ್ ಇಂಜನ್. ಸೊ ಈ ಒಂದು
ಏನೋ ಟ್ರಕ್ ಗೆ ಬೇಕಾಗಿರ್ತಕ್ಕಂಥ ಇಂಜನ್ ಅನ್ನ ಬಲ್ಲಾಡ್ ವತಿಯಿಂದ ಈಗ ಸಪ್ಲೈ ಮಾಡಲಾಗುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವೆಹಿಕಲ್ ಪ್ಲಾಟ್ಫಾರ್ಮ್ ಅನ್ನ ಅಶೋಕ ಲೇಲ್ಯಾಂಡ್ ವತಿಯಿಂದ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಅಶೋಕ ಲೇಲ್ಯಾಂಡ್ ವತಿಯಿಂದ ಒದಗಿಸಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವಿಜ್ಞಾನಿಕ. ಸೊ ಇದೊಂದು ಸೈನ್ಸ್ ಲಿಟರೇಚರ್ ಫೆಸ್ಟಿವಲ್ ಅಥವಾ ವಿಜ್ಞಾನ ಸಾಹಿತ್ಯ ಉತ್ಸವ ಆಗಿರುತ್ತೆ. ಸೊ ಇದು ಎಲ್ಲಿ ನಡೆಯುತ್ತೆ ಅನ್ನೋದು ನಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಇದು ಭೋಪಾಲ್ ನಲ್ಲಿ ನಡತಕ್ಕಂತ ಒಂದು ಇವೆಂಟ್ ಆಗಿರುತ್ತೆ. ಇದನ್ನ ನಾವು ವಿಜ್ಞಾನ ಸಾಹಿತ್ಯ ಉತ್ಸವ ಅಂತ ಕರಿತೇವೆ ಅಥವಾ ಸೈನ್ಸ್ ಲಿಟರೇಚರ್ ಫೆಸ್ಟಿವಲ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಇಸ್ ಬೀಂಗ್ ಆರ್ಗನೈಸ್ಡ್ ಆಸ್ ಅ ಪಾರ್ಟ್ ಆಫ್ 8th ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್. ಅಂದ್ರೆ 8ನೇ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಭಾಗವಾಗಿ ವಿಜ್ಞಾನ ಸಾಹಿತ್ಯ ಉತ್ಸವ 2023ರನ್ನ ಭೋಪಾಲ್ ನಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಶೋಕೇಸಿಂಗ್ ಅಂಡ್ ಸೆಲೆಬ್ರೇಟಿಂಗ್ ದಿ ಫ್ರೂಟ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನೆಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಉತ್ಸವ ಇದಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಟು ಎಂಗೇಜ್ ದಿ ಪಬ್ಲಿಕ್ ವಿತ್ ಸೈನ್ಸ್. ಅಂದ್ರೆ ಸಾರ್ವಜನಿಕರನ್ನ ವಿಜ್ಞಾನದೊಂದಿಗೆ ತೊಡಗಿಸಿಕೊಳ್ತಕ್ಕಂಥದ್ದು ಸ್ಟೆಮ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ವಿಜ್ಞಾನದ ಮಹತ್ವವನ್ನ ತೋರಿಸಲಿಕ್ಕೆ ಈ ಒಂದು ಉತ್ಸವವನ್ನ ಮಾಡಲಾಗುತ್ತೆ. ಸೊ ಇದನ್ನ ಕೋಆರ್ಡಿನೇಟ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂದ್ರೆ ಭೂ ವಿಜ್ಞಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ವಿಜ್ಞಾನ ಭಾರತಿ ವತಿಯಿಂದ ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಾಗ್ತಾ ಇದೆ. So with this we have come to the 10th article. This is about 18th National Disaster Response Force Raising Day. ಅಂದ್ರೆ 18ನೇ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅದರ ರೈಸಿಂಗ್ ಡೇ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಜನವರಿ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಈ ಒಂದು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2006ರಲ್ಲಿ ಇದನ್ನ ರಚನೆ ಮಾಡಿರ್ತಾರೆ. ಸೊ ಇದು ಹೆಸರೇ ಹೇಳುವ ಹಾಗೆ ಈ ವಿಪತ್ತುಗಳನ್ನ ತಡಿಲಿಕ್ಕೆ ಸಹಕಾರ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು 12 ಬೆಟಾಲಿಯನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮಲ್ಟಿ ಸ್ಕಿಲ್ಡ್ ಪರ್ಸನಲ್ಸ್ ಇರ್ತಾರೆ. ಅಂದ್ರೆ ಒಂದು ವಿಶೇಷವಾಗಿ ಕೌಶಲ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ನಾವು ಈ ಬೆಟಾಲಿಯನ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ 12 ಬೆಟಾಲಿಯನ್ಗಳನ್ನ ನಮ್ಮ ಭಾರತ ದೇಶದಲ್ಲಿ 16 ಕಡೆಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಡಿಸಾಸ್ಟರ್ ಪ್ರೋನ್ ಇರುತ್ತೆ ಅಂದ್ರೆ ಈ ವಿಪತ್ತುಗಳಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶಗಳಿರುತ್ತೆ ಆ 16 ವಲಯಗಳಲ್ಲಿ ಈ 12 ಬೆಟಾಲಿಯನ್ಗಳನ್ನ ಡಿಪ್ಲಾಯ್ ಮಾಡಲಾಗಿರುತ್ತೆ. ಸೊ ಇವರು ಕೆಲಸ ಏನು ಅಂದ್ರೆ ಇವಾಗ ಬೋರ್ವೆಲ್ಸ್ ಆಕ್ಸಿಡೆಂಟ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಬೋರ್ವೆಲ್ಸ್ ಅಲ್ಲಿ ಸಾಕಷ್ಟು ಬಾರಿ ಮಕ್ಕಳು ಸಿಕ್ಕಾಕೊಳ್ತಕ್ಕಂಥದ್ದು, ಕೆಮಿಕಲ್ ಟ್ರಾಜಿಡಿ, ಬಯೋಲಾಜಿಕಲ್ ಟ್ರಾಜಿಡಿ ಮತ್ತೆ ರೇಡಿಯೋ ಆಕ್ಟಿವ್ ಎಮರ್ಜೆನ್ಸೀಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ತೊಂದರೆಗಳನ್ನ ನಿಭಾಯಿಸ್ತಕ್ಕಂಥದ್ದು ಇವರ ಕೆಲಸ ಆಗಿರುತ್ತೆ. ದೇರ್ ರೋಲ್ ಇಸ್ ಟು ಕಂಡಕ್ಟ್ ರಿಲೀಫ್, ರೆಸ್ಕ್ಯೂ ಅಂಡ್ ಎವ್ಯಾಕ್ಯುಯೇಷನ್ ಆಪರೇಷನ್ಸ್. ಅಂದ್ರೆ ಯಾವಾಗ್ಲಾದ್ರೂ ಈ ಒಂದು ಪರಿಹಾರ, ರಕ್ಷಣೆ ಮತ್ತು ಸ್ಥಳಾಂತರ ಕಾರ್ಯಾಚರಣೆಗಳನ್ನ ನಡೆಸ್ತಕ್ಕಂಥದ್ದು ಇವರ ಪ್ರಮುಖವಾದ ಜವಾಬ್ದಾರಿಗಳಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡಿದಾಗ ಇಂಡಿಯಾ ವಿಟ್ನೆಸ್ ಸಕ್ಸೆಸಿವ್ ನ್ಯಾಚುರಲ್ ಕೆಲಾಮಿಟೀಸ್ ಬಿಟ್ವೀನ್ 1990 ಅಂಡ್ 2004 ಅಂದ್ರೆ 1990 ಮತ್ತು 2004ರ ಒಂದು ಸಮಯದಲ್ಲಿ ಸತತವಾಗಿ ನೈಸರ್ಗಿಕ ವಿಕೋಪಗಳಿಗೆ ಭಾರತ ದೇಶ ಸಾಕ್ಷಿಯಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಆನ್ ಡಿಸೆಂಬರ್ 26, 2005 ಸೊ 2005ರಲ್ಲಿ ಡಿಸೆಂಬರ್ 26ನೇ ತಾರೀಕು ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ ಭಾರತ ದೇಶದಲ್ಲಿ ಜಾರಿಗೆ ತರ್ತಾರೆ. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂದ್ರೆ ವಿಪತ್ತು ನಿರ್ವಹಣಾ ಒಂದು ಕಾರ್ಯಪಡೆ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಪ್ರತಿಕ್ರಿಯೆ ಕಾರ್ಯಪಡೆಯನ್ನ ರಚಿಸಲಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿದ್ದ ವರ್ಷ ನಾನು ಆಲ್ರೆಡಿ ಹೇಳಿದ್ದೇನೆ 2006ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದರ ಮೋಟೋ ಅಥವಾ ಇದರ ಧ್ಯೇಯ ವಾಕ್ಯ ಏನು ಅಂತ ಕೇಳಿದ್ರೆ ಅಪಾದ ಸೇವಾ ಸದೈವ್ ಸರ್ವತಾ ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಸಸ್ಟೈನ್ಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಸರ್ವಿಸ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಯಾವುದೇ ರೀತಿಯ ಸಂದರ್ಭಗಳಲ್ಲಿ ನಿರಂತರ ವಿಪತ್ತು ಪ್ರತಿಕ್ರಿಯೆ ಸೇವೆ ಅನ್ನುವುದು ಈ ಒಂದು ಧ್ಯೇಯವಾಕ್ಯದ ಅರ್ಥವಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 16th ಎಡಿಷನ್ ಆಫ್ ಜೈಪುರ್ ಲಿಟರೇಚರ್ ಫೆಸ್ಟಿವಲ್ ಅಂದ್ರೆ ಜೈಪುರ್ ಸಾಹಿತ್ಯೋತ್ಸವದ 16ನೇ ಆವೃತ್ತಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಉತ್ಸವವನ್ನ ಪಿಂಕ್ ಸಿಟಿ ಆಗಿರ್ತಕ್ಕಂಥ ಜೈಪುರ್ ನಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಲಿಟರೇಚರ್, ಮ್ಯೂಸಿಕ್, ಆರ್ಟ್, ಫಿಲ್ಮ್ ಈ ಒಂದು ವಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸ್ಪೀಕರ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉತ್ಸವದ ಥೀಮ್ ಏನಾಗಿರುತ್ತೆ ಅಂದ್ರೆ
ಉತ್ಸವ್ ಅಂತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಈ ಥೀಮ್ ನ ಜೊತೆಗೆ ಕೆಲವೊಂದು ಸಬ್ಜೆಕ್ಟ್ ಥೀಮ್ಸ್ ಅನ್ನ ಕೂಡ ಇಟ್ಕೊಂಡಿರ್ತಾರೆ. ಆ ಸಬ್ಜೆಕ್ಟ್ ಥೀಮ್ಸ್ ಯಾವ್ದ್ಯಾವ್ದು ಅಂದ್ರೆ ಈ ಒಂದು ಕ್ಲೈಮೇಟ್ ಕ್ರೈಸಿಸ್ ಅಂದ್ರೆ ಹವಾಮಾನ ಬಿಕ್ಕಟ್ಟು, G20, ಎಕನಾಮಿಕ್ಸ್, ಜಿಯೋಪೊಲಿಟಿಕಲ್, ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್, ಮತ್ತೆ ಇಂಡಿಯಾ ಚೈನಾ ರಿಲೇಶನ್ಶಿಪ್ಸ್, ಇವೆಲ್ಲ ಆ ಒಂದು ಉತ್ಸವ್ ಹೊರತಾಗಿ ಇಟ್ಟುಕೊಂಡಿರ್ತಕ್ಕಂಥ ಕೆಲವೊಂದು ಇತರ ಥೀಮ್ಸ್ ಗಳಾಗಿರ್ತವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. With this we have come to InQuest challenge number 350. You can just pause the video, go through the questions and give the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much.